ಈಗ ನನ್ನ ಪ್ರಾಜೆಕ್ಟ್ ಬಂದ್ಬಿಟ್ಟು ತ್ಯಾಗರಾಜ ನಗರ ಥರ್ಡ್ ಬ್ಲಾಕಲ್ಲಿ ಲೊಕೇಟ್ ಆಗಿದೆ. ನನ್ನ ಪ್ರಾಜೆಕ್ಟ್ ಡೈಮೆನ್ಷನ್ ಬಂದ್ಬಿಟ್ಟು 17/60 ಮತ್ತು ಈಸ್ಟ್ ಫೇಸಿಂಗ್ ಆಗಿದೆ. SPTಯಿಂದ ನಮ್ಗೆ ಏನು ಗೊತ್ತಾಗುತ್ತೆ ಅಂದರೆ ಎಷ್ಟು ಡೀಪಲ್ಲಿ ನಮಗೆ ಕ್ಲೇ ಸಾಯಿಲ್ ಸಿಗುತ್ತೆ, ಲೂಸ್ ಸಾಯಿಲ್ ಸಿಗುತ್ತೆ, ಮತ್ತು ಸ್ಯಾಂಡಿ ಸಾಯಿಲ್ ಎಷ್ಟು ಡೀಪಲ್ಲಿ ಸಿಗುತ್ತೆ ಅಂತ ಗೊತ್ತಾಗುತ್ತೆ. ಸರ್ವಿಂಗ್ ಮಾಡ್ತೀವಿ. ಸರ್ವಿಂಗ್ ಹೆಂಗೆ ಮಾಡ್ತೀವಿ ಅಂದರೆ ಫಸ್ಟು ಕಾಲಮು ಎಲ್ಲಿ ಲೊಕೇಟ್ ಆಗುತ್ತೆ ಅದು 90 ಡಿಗ್ರಿ ಆ್ಯಂಗಲ್ ನಮಗೆ ಸಿಗಬೇಕು. ರೋಡ್ ಲೆವೆಲಿಂದ 1.5 ಫೀಟ್ ಹೈಟಲ್ಲಿ ನಾವು ಪ್ಲಿನ್ ಬೀಮ್ ಹಾಕ್ತೀವಿ. ಪ್ಲಿನ್ ಬೀಮ್ ಹಾಕೋದ್ರಿಂದ ಏನು 1.5 ಫೀಟುಗೆ ಏನು ಅಷ್ಟೊಂದು ಡಿಫ್ರೆನ್ಸ್ ಕೊಡ್ತೀವಿ ಅಂದರೆ ರೋಡ್ ಲೆವೆಲಿಂದ ಪ್ಲಿನ್ ಬೀಮ್ಗೆ. ಆಮೇಲೆ ಆ್ಯಂಟಿ ಟರ್ಮೆಟ್ ಯೂಸ್ ಮಾಡ್ತೀವಿ. ಆ್ಯಂಟಿ ಟರ್ಮೆಟ್ ಯೂಸ್ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ, ಸ್ಟ್ರಕ್ಚರ್ ಡ್ಯಾಮೇಜ್ ಆಗಬಾರ್ದು. ಹಾಯ್ ಎಲ್ರಿಗೂ ನಮಸ್ಕಾರ. ಬಿಡ್ಲೈನ್ ಕನ್ಸ್ಟ್ರಕ್ಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಪುನೀತ್ಯಂ. ನಾನು ಬಿಡ್ಲೈನ್ ಕನ್ಸ್ಟ್ರಕ್ಷನ್ ಕಂಪ್ನಿಲಿ ಸೈಟ್ ಇಂಜಿನಿಯರ್ ವರ್ಕ್ ಮಾಡ್ತಾ ಇದ್ದೀನಿ. ಈಗ ನನ್ನ ಪ್ರಾಜೆಕ್ಟ್ ಬಂದ್ಬಿಟ್ಟು ತ್ಯಾಗರಾಜ ನಗರ ಥರ್ಡ್ ಬ್ಲಾಕಲ್ಲಿ ಲೊಕೇಟ್ ಆಗಿದೆ. ನನ್ನ ಪ್ರಾಜೆಕ್ಟ್ ಡೈಮೆನ್ಷನ್ ಬಂದ್ಬಿಟ್ಟು 17/60 ಮತ್ತು ಈಸ್ಟ್ ಫೇಸಿಂಗ್ ಆಗಿದೆ. ಈಗ ನನ್ನ ಪ್ರಾಜೆಕ್ಟಲ್ಲಿ ಈ ಸಿವಿಲ್ ವರ್ಕ್ ಎಷ್ಟು ಕಂಪ್ಲೀಟ್ ಆಗಿದೆ, ಇನ್ನು ಏನು ಪ್ರೊಸೆಸಲ್ಲಿದೆ, ರನ್ನಿಂಗಲ್ಲಿದೆ ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಬನ್ನಿ. ನಮ್ಮ ಕಂಪ್ನಿಲಿ ಯಾವುದೇ ಪ್ರಾಜೆಕ್ಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಸಾಯಿಲ್ ಟೆಸ್ಟ್ ಮಾಡ್ತೀವಿ. ಸಾಯಿಲ್ ಟೆಸ್ಟ್ ಎಂತಕ್ಕೆ ಮಾಡ್ತೀವಿ ಅಂದರೆ, ಈ ನಮ್ಮ ಸಾಯಿಲ್ ಟೆಸ್ಟ್ ಪ್ರಕಾರ ನಮ್ಗೆ ಏನು ಬರುತ್ತೆ ಅಂದರೆ ಎಷ್ಟು ಫಿಲ್ಲರ್ ಕೊಡ್ಬೋದು, ಮತ್ತು ಎಕ್ಸ್ಕವೇಷನ್ ಎಷ್ಟು ಡೀಪಲ್ಲಿ ಕೊಡ್ಬೋದು, ಮತ್ತು ಎಷ್ಟು ಬಿಲ್ಡಿಂಗ್ ಹೈಟ್ ಎಷ್ಟು ಸೈಜಾಗಿ ಕೊಡ್ಬೋದು ಅನ್ನೋ ನಾವು ಸಾಯಿಲ್ ಟೆಸ್ಟಲ್ಲಿ ಗೊತ್ತಾಗುತ್ತೆ. ಸಾಯಿಲ್ ಟೆಸ್ಟ್ ನಾವು SPT ಮತ್ತು SBC ಟೈಪಲ್ಲಿ ಮಾಡ್ತೀವಿ. SPT ಅಂದರೆ ಸಾಯಿಲ್ ಪೆನಿಟ್ರೇಷನ್ ಟೆಸ್ಟು, ಮತ್ತು SBC ಅಂದರೆ ಸಾಯಿಲ್ ಬೇರಿಂಗ್ ಕೆಪಾಸಿಟಿ ಟೆಸ್ಟ್ ಮಾಡ್ತೀವಿ. SPTಯಿಂದ ನಮ್ಗೆ ಏನು ಗೊತ್ತಾಗುತ್ತೆ ಅಂದರೆ ಎಷ್ಟು ಡೀಪಲ್ಲಿ ನಮಗೆ ಕ್ಲೇ ಸಾಯಿಲ್ ಸಿಗುತ್ತೆ, ಲೂಸ್ ಸಾಯಿಲ್ ಸಿಗುತ್ತೆ, ಮತ್ತು ಸ್ಯಾಂಡಿ ಸಾಯಿಲ್ ಎಷ್ಟು ಡೀಪಲ್ಲಿ ಸಿಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಮತ್ತು SBCಲೂ ಅಷ್ಟೇ ಬೇರಿಂಗ್ ಕೆಪಾಸಿಟಿಯಿಂದಲೇ ನಾವು ಏನು ಕಾಲಮ್ ಸೈಜ್ ಆಗಲಿ, ಕಾಲಮ್ ಹೈಟ್ ಆಗಲಿ, ಮತ್ತು ಫುಟ್ಟಿಂಗ್ ಡೆಪ್ತು, ಫುಟ್ಟಿಂಗ್ ಹೈಟು, ಮತ್ತು ಎಷ್ಟು ಎಕ್ಸ್ಕವೇಷನ್ಸ್ ತೆಗೆದು ಅಂತ ನಮಗೆ SBCಲೇ ಗೊತ್ತಾಗೋದು. ಈಗ ನಾವು ಫಸ್ಟು ನಮಗೆ ಎಕ್ಸ್ಕವೇಷನ್ ಬಂದ್ಬಿಟ್ಟು 6 ಫೀಟ್ ಡೀಪಲ್ಲಿ ಮಾಡಿದ್ದೀವಿ. ಅದೇ ರೀತಿ ಬಂದ್ಬಿಟ್ಟು ಫಸ್ಟ್ ನಾವು ಏನು ಮಾಡಿದ್ದೀವಿ ಅಂದರೆ ಎಕ್ಸ್ಕವೇಷನ್ ಆದಮೇಲೆ PCC ಬೆಡ್ ಹಾಕಿದ್ದೀವಿ. PCC ಬೆಡ್ ಆದಮೇಲೆ ಫುಟ್ಟಿಂಗ್ ಕೊಟ್ಟಿದ್ದೀವಿ. ಫುಟ್ಟಿಂಗ್ ಕೊಡೋಕ್ಕಿಂತ ಮುಂಚೆ ನಾವು ಏನು ಮಾಡ್ತೀವಿ ಅಂದರೆ ಸರ್ವಿಂಗ್ ಮಾಡ್ತೀವಿ. ಸರ್ವಿಂಗ್ ಹೆಂಗೆ ಮಾಡ್ತೀವಿ ಅಂದರೆ ಫಸ್ಟು ಕಾಲಮು ಎಲ್ಲಿ ಲೊಕೇಟ್ ಆಗುತ್ತೆ ಅದು 90 ಡಿಗ್ರಿ ಆ್ಯಂಗಲ್ ನಮಗೆ ಸಿಗಬೇಕು. 90 ಡಿಗ್ರಿ ಆ್ಯಂಗಲ್ ಸಿಗೋದ್ರಿಂದ ನಮಗೆ ಎಲ್ಲ ಕಾಲಮು ಕೂಡ ಒಂದೇ ಸ್ಟ್ರೈಟಲ್ಲಿ ಮತ್ತು 90 ಡಿಗ್ರಿ ಆ್ಯಂಗಲಲ್ಲಿ ನಮಗೆ ಸಿಗೋದೆ. ಯಾಕೆಂದರೆ 90 ಡಿಗ್ರಿ ಬರೋದ್ರಿಂದ ನಮಗೆ ಕಾಲಮ್ ಟು ಕಾಲಮು ಎಷ್ಟು ಮತ್ತು ವಾಲ್ದ ಸೈಜ್ ಏನು ಮತ್ತು ಕರೆಕ್ಟಾಗಿ ಗೊತ್ತಾಗುತ್ತೆ. ಏನಂದರೆ ಸರ್ವಿಂದ ನಮ್ಗೆ ಏನು ಗೊತ್ತಾಗುತ್ತೆ ಅಂದರೆ, ಅಕಸ್ಮಾತ್ ನಮ್ಮ ಕಾಲಮು ಇವಾಗ ನಮ್ಮ ಸೈಟಲ್ಲಿ ಲೊಕೇಟ್ ಆಗಿದೆಯಾ ಅಥವಾ ಬೇರೆ ಸೈಟಲ್ಲಿ ಲೊಕೇಟ್ ಆಗಿದೆಯಾ, 1 ಇಂಚು ಡಿಫ್ರೆನ್ಸ್ ಬಂದರೂ ಕೂಡ ನಮಗೆ ನಮ್ಮ ಕನ್ಸ್ಟ್ರಕ್ಷನಲ್ಲಿ ವಾಲ್ ಕೂಡ ಮತ್ತು ಪಿಲ್ಲರು ನಮಗೆ ವೆರಿ ಡಿಫ್ರೆನ್ಸ್ ಬರುತ್ತೆ. ಅದರಿಂದ ನಮ್ಗೆ ಏನಾಗುತ್ತೆ ಅಂದರೆ ಸ್ಟ್ರಕ್ಚರಲ್ ಪ್ರಾಬ್ಲಮ್ ಆಗುತ್ತೆ. ಆಗ ನಮಗೆ PCC ಬೆಡ್ ಆದಮೇಲೆ ನಾವು ಕಾಂಕ್ರೀಟಿವ್ ಮಾಡ್ತೀವಿ. ನಮ್ಮ ಏನು ಕನ್ಸ್ಟ್ರಕ್ಷನ್ ಏನು ಮಾಡಿದ್ದೀವಿ ಅಂದರೆ ಗ್ರೌಂಡ್ ಫ್ಲೋರಲ್ಲಿ 30 m³ ಕಾಂಕ್ರೀಟ್ ಯೂಸ್ ಮಾಡಿದ್ದೀವಿ ಫುಟ್ಟಿಂಗ್ಗೋಸ್ಕರ. ಯಾಕಂದರೆ ನಮಗೆ ಬಿಲ್ಡಿಂಗ್ ಹೈಟ್ ಒಂದು ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಮಗೆ 30 m³ ಬಂದಿದೆ. ಮತ್ತು ಫುಟ್ಟಿಂಗ್ ಸೈಜು ಕೂಡ ಡೀಪಾಗಿ ಹೋಗಿದೆ ಮತ್ತು ವಿಡ್ತಾಗಿ ಜಾಸ್ತಿ ಬಂದಿದೆ. ಆದ್ಮೇಲೆ ಫುಟ್ಟಿಂಗ್ ಆದಮೇಲೆ ನಾವು ಏನು ಮಾಡ್ತೀವಿ ಅಂದರೆ ಒಂದು ಸ್ವಲ್ಪ ನಮಗೆ ರೋಡ್ ಲೆವೆಲಿಂದ 1 ಫೀಟು 2 ಫೀಟ್ ಅಷ್ಟು ಕಾಲಮ್ ರೈಸ್ ಮಾಡ್ಕೊಂಬಿಟ್ಟು ನಾವು ಬ್ಯಾಕ್ ಫಿಲ್ಲಿಂಗ್ ಮಾಡ್ಕೊತೀವಿ. ಬ್ಯಾಕ್ ಫಿಲ್ಲಿಂಗ್ ಆದಮೇಲೆ ರೋಡ್ ಲೆವೆಲಿಂದ 1.5 ಫೀಟ್ ಹೈಟಲ್ಲಿ ನಾವು ಪ್ಲಿನ್ ಬೀಮ್ ಹಾಕ್ತೀವಿ. ಪ್ಲಿನ್ ಬೀಮ್ ಹಾಕೋದ್ರಿಂದ ಏನು 1.5 ಫೀಟುಗೆ ಏನು ಅಷ್ಟೊಂದು ಡಿಫ್ರೆನ್ಸ್ ಕೊಡ್ತೀವಿ ಅಂದರೆ ರೋಡ್ ಲೆವೆಲಿಂದ ಪ್ಲಿನ್ ಬೀಮ್ಗೆ. ಇವಾಗ ನಮಗೆ ಮಳೆ ಬರುತ್ತೆ, ರೈನ್ ವಾಟರ್ ಆಗುತ್ತೆ. ರೈನ್ ವಾಟರ್ ಫ್ಲೋ ಆದಾಗ ಏನಾಗುತ್ತೆ, ನಮ್ಮ ಬಿಲ್ಡಿಂಗ್ಗೆ ಗೇಟಿಂದ ನಮಗೆ ಎಂಟ್ರಿ ಆದಾಗ ಏನಾಗುತ್ತೆ ಅಂದರೆ ಒಳಗಡೆ ಮಳೆ ನೀರಾಗಲಿ, ಸಿವರ್ ಲೈನ್ ಆಗಲಿ, ಅಕಸ್ಮಾತ್ ಲೀಕೇಜ್ ಆದಾಗ ರೋಡಲ್ಲಿ ಮನೆ ಒಳಗಡೆ ಎಂಟ್ರಿ ಆಗ್ಬಾರ್ದು ಅಂತ ನಾವೇನು ಮಾಡ್ತೀವಿ ಅಂದರೆ 1.5 ಫೀಟ್ ಹೈಟಿಂದ ನಾವು ರೋಡ್ ಲೆವೆಲಿಂದ 1.5 ಫೀಟ್ ಹೈಟ್ ಕೊಡ್ತೀವಿ. ಮತ್ತು ಇನ್ನೊಂದು ಪಾಯಿಂಟ್ ಏನಿದೆ ಅಂದರೆ, ರೋಡ್ ಲೆವೆಲಿಂದ 1.5 ಫೀಟ್ ಪ್ಲಿನ್ ಬೀಮ್ ಹೈಟ್ ಕೊಡೋದು ಇನ್ನೊಂದು ಏನಿದೆ ಅಂದರೆ, ನಮಗೀಗ ರೋಡಲ್ಲಿ ಏನೊಂದು ಪೈಪ್ ಲೈನಿಂಗ್ ಹೇಳ್ಕೊಳ್ಳೋ ಗ್ಯಾಸ್ ಲೈನ್ ಆಗಲಿ, ಕವರಿ ವಾಟರ್ ಹೇಳ್ಕೊಳ್ಳೋದಾಗಲಿ ಮಾಡಿದಾಗ ಮತ್ತೆ ಏನು ಮಾಡ್ತಾರೆ ಅಂದರೆ ರೋಡ್ ಕಟಿಂಗ್ ಮಾಡ್ತಾರೆ. ರೋಡ್ ಕಟಿಂಗ್ ಆದಮೇಲೆ ಮತ್ತೆ ರೋಡೆಲ್ಲ ಡ್ಯಾಮೇಜ್ ಆಗುತ್ತೆ. ರೋಡ್ ಡ್ಯಾಮೇಜ್ ಆದಮೇಲೆ ಮತ್ತೆ ರೋಡ್ ಅದ್ರ ಮೇಲೆ ಒಂದು 6 ಇಂಚು 4 ಇಂಚು ಹೈಟ್ ಆಯ್ತಾ ಬಂತ ನಮಗೇನಾಗ್ಬಿಡುತ್ತೆ ಅಂದರೆ ಪ್ಲಿನ್ ಬೀಮ್ಗಿಂತ ಹೈಟ್ ಬಂದ್ಬಿಡುತ್ತೆ. ಹೈಟ್ ಬಂದಾಗ ಏನಾಗುತ್ತೆ, ಮತ್ತು ಅದೇ ರೀತಿ ಮಳೆ ನೀರು ಬಂದಾಗೆಲ್ಲ ಒಳಗಡೆ ಫ್ಲೋ ಆಗುತ್ತೆ ಅನ್ನೋದಕ್ಕೋಸ್ಕರ ನಾವು ರೋಡ್ ಕನ್ಸ್ಟ್ರಕ್ಷನ್ ಆಗಲಿ ಮತ್ತು ರೈನು ಇವೆರಡು ಕನ್ಸಿಡರ್ ಮಾಡ್ಕೊಂಡು ನಾವೇನು ರೋಡ್ ಲೆವೆಲ್ಗಿಂತ ನಾವು 1.5 ಫೀಟು ಪ್ಲಿನ್ ಬೀಮ್ ಹೈಟ್ ಕೊಡ್ತೀವಿ. ಪ್ಲಿನ್ ಬೀಮ್ ಹೈಟ್ ಕೊಟ್ಟಾದ್ಮೇಲೆ ನಾವು ಏನು ಮಾಡ್ತೀವಿ ಅಂದರೆ ಮತ್ತೆ ಬ್ಯಾಕ್ ಫಿಲ್ಲಿಂಗ್ ಮಾಡ್ತೀವಿ. ಬ್ಯಾಕ್ ಫಿಲ್ಲಿಂಗ್ ಆದಮೇಲೆ ನಾವು ಕೆಮಿಕಲ್ ಯೂಸ್ ಮಾಡ್ತೀವಿ. ಕೆಮಿಕಲ್ ಯೂಸ್ ಏನಕ್ಕೆ ಮಾಡ್ತೀವಿ ಅಂದರೆ, ನಾವು ಸಾಯಿಲ್ ಬ್ಯಾಕ್ ಫಿಲ್ಲಿಂಗ್ ಆದಮೇಲೆ ಆ್ಯಂಟಿ ಟರ್ಮೆಟ್ ಯೂಸ್ ಮಾಡ್ತೀವಿ. ಆ್ಯಂಟಿ ಟರ್ಮೆಟ್ ಯೂಸ್ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ, ಸ್ಟ್ರಕ್ಚರಾಗಿ ಡ್ಯಾಮೇಜ್ ಆಗಬಾರ್ದು. ಇವಾಗ ಏನಂದರೆ ಸಾಯಿಲು ಗ್ರೌಂಡ್ ಲೆವೆಲಿಂದ ನಮಗೆ ಕ್ರಿಮಿಕೀಟಗಳು ಅದು ಇರೋದ್ರಿಂದ ನಮ್ಗೆ ಏನಾಗುತ್ತೆ ಅಂದರೆ ಪ್ಲಿನ್ ಬೀಮ್ಗಾಗಲಿ, ವಾಲಿಗಾಗಲಿ, ಕಾಲಮ್ಗಾಗಲಿ ನಮಗೆ ಎಫೆಕ್ಟ್ ಆಗುತ್ತೆ. ಎಫೆಕ್ಟ್ ಆಗಬಾರ್ದು ಅಂದ್ಬಿಟ್ಟು ನಾವೇನು ಮಾಡ್ತೀವಿ ಅಂದರೆ ಆ್ಯಂಟಿ ಟರ್ಮೆಟ್ ಯೂಸ್ ಮಾಡ್ತೀವಿ. ಯಾವ ರೀತಿ ಯೂಸ್ ಮಾಡ್ತೀವಿ ಅಂದರೆ, ನಾವು ಒಂದು ರಾಡ್ ತಗೊಂಡ್ಬಿಟ್ಟು ಎಲ್ಲೆಲ್ಲಿ ಸಾಯಿಲ್ ಬ್ಯಾಕ್ ಫಿಲ್ಲಿಂಗ್ ಮಾಡಿದ್ದೀವಿ ತುಂಬ ಕಾಂಪ್ಯಾಕ್ಟ್ ಆಗಿರೋ ಜಾಗದಲ್ಲಿ ಅಲ್ಲೆಲ್ಲ ಹೋಲ್ ಮಾಡ್ತೀವಿ. ಹೋಲ್ ಮಾಡ್ಕೊಂಡು ಎಷ್ಟು ಡೀಪಲ್ಲಿ ಹೋಲ್ ಮಾಡ್ತೀವಿ ಅಂದರೆ ಮಿನಿಮಮ್ 6 ಇಂಚಿಂದ 1 ಫೀಟ್ ನಾವು ಹೋಲ್ ಮಾಡ್ಕೊಂಬಿಟ್ಟು ಒಳಗಡೆ ವೈಟ್ ಕಲರ್ ಆ್ಯಂಟಿ ಟರ್ಮೆಟ್ ಬರುತ್ತೆ. ಆ್ಯಂಟಿ ಟರ್ಮೆಟ್ ಯೂಸ್ ಮಾಡೋದ್ರಿಂದ ನಮಗೆ ಯಾವುದೇ ರೀತಿಯಲ್ಲಿ ಮುಂದಕ್ಕೆ ಫ್ಯೂಚರಲ್ಲಿ ಕಾಲಮ್ಗಾಗಲಿ, ಪ್ಲಿನ್ ಬೀಮ್ಗಾಗಲಿ, ಸ್ಟ್ರಕ್ಚರಲ್ಗೆ ಯಾವುದೇ ರೀತಿಯಲ್ಲಿ ಎಫೆಕ್ಟ್ ಆಗಲ್ಲ. ಅದಕ್ಕೋಸ್ಕರ ನಾವು ಕೆಮಿಕಲ್ ಯೂಸ್ ಮಾಡ್ಕೊತೀವಿ. ನೆಕ್ಸ್ಟ್ ನಾವು ಏನು ಮಾಡ್ತೀವಿ ಅಂದರೆ, ಕಾಲಮ್ ರೈಸ್ ಮಾಡೋಕ್ಕಿಂತ ಮುಂಚೆ DPC ಅಪ್ಲೈ ಮಾಡ್ಕೊತೀವಿ. DPC ಡ್ಯಾಮ್ ಪ್ರೂಫ್ ಕೋರ್ಸ್ ಅಂತ. DPC ಬಂದ್ಬಿಟ್ಟು ನಮಗೆ ಬ್ಲ್ಯಾಕ್ ಕಲರಲ್ಲಿ ಸಿಗುತ್ತೆ. ಅದು ಬಂದ್ಬಿಟ್ಟು ನಾವು ಪ್ಲಿನ್
ಪ್ಲಿನ್ ಬೀಮ್ಗೆ ಎಲ್ಲ ಕಡೆ ಅಪ್ಲೈ ಮಾಡ್ಕೊಬೇಕು. ಅಪ್ಲೈ ಮಾಡೋದ್ರಿಂದ ನಮ್ಗೆ ಏನು ಯೂಸ್ ಆಗುತ್ತೆ ಅಂತ, ಈಗ ಸ್ಟ್ರಕ್ಚರಲ್ಲಿ ಸಾಯಿಲ್ ಬಂದ್ಬಿಟ್ಟು ತೇವಾಂಶ ಇರುತ್ತೆ, ಅಂದರೆ ಸ್ಯಾಚುರೇಟೆಡ್ ಸಾಯಿಲ್ ಆಗಿರುತ್ತೆ. ಅದು ಬಂದ್ಬಿಟ್ಟು ನಮಗೆ ಏನು ಪ್ಲಿನ್ ಬೀಮ್ಗೆ ಎಂಟ್ರಿ ಆಗ್ತಾಯಿದೆ ನಮಗೆ ಏನಾಗುತ್ತೆ ಅಂದರೆ ಕಾಂಕ್ರೀಟು ತೇವಾಂಶ ಆಗಿ ಸ್ಟ್ರಕ್ಚರ್ ಲೂಸ್ ಆಗಿಬಿಡುತ್ತೆ. ಲೂಸ್ ಆಗೋದ್ರಿಂದ ಏನಾಗುತ್ತೆ, ನಮಗೆ ಸ್ಟ್ರಕ್ಚರ್ ಡ್ಯಾಮೇಜ್ ಆಗಿ ಕೊಲಾಪ್ಸ್ ಆಗೋದಾಗಲಿ ಅಥವಾ ಡ್ಯಾಮೇಜ್ ಆಗೋದಾಗಲಿ ಕ್ರ್ಯಾಕ್ ಬರೋದಾಗಲಿ ಇಷ್ಟೆಲ್ಲ ಆಗುತ್ತೆ ಅಂತ ನಾವು ಏನು ಮಾಡ್ತೀವಿ ಅಂದರೆ DPC ನಾವು ಪ್ಲಿನ್ ಬೀಮ್ಗೆ ಅಪ್ಲೈ ಮಾಡ್ಕೊತೀವಿ. DPC ಆದಮೇಲೆ ನಾವು ಕಾಲಮ್ಸ್ ರೈಸ್ ಮಾಡ್ಕೊಬೇಕು. ಕಾಲಮ್ ರೈಸ್ ಮಾಡೋಕ್ಕಿಂತ ಮುಂಚೆ ನಾವು ಸ್ಟಾರ್ಟರ್ ಯೂಸ್ ಮಾಡ್ಕೊತೀವಿ. ಸ್ಟಾರ್ಟರ್ ಹೆಂಗೆ ಯೂಸ್ ಮಾಡ್ಕೊತೀವಿ ಅಂದರೆ ಕಾಲಮ್ ಪೊಸಿಷನ್ ನಮಗೆ ಕರೆಕ್ಟಾಗಿ ಸಿಗಲಿ ಅಂತ. ಯಾಕಂದರೆ ಕಾಲಮ್ಮು ನಾವು ಹಾಕೋ ಟೈಮಲ್ಲಿ ಏನಾಗುತ್ತೆ ಅಂದರೆ ಕರೆಕ್ಟಾಗಿ ಪೊಸಿಷನ್ ಸಿಗೋಲ್ಲ. 90 ಡಿಗ್ರಿಲಿ ಆ್ಯಂಗಲ್ ತಿರುಗಿದೆಯಾ, ಯಾವ ಡಿಗ್ರಿ ಆ್ಯಂಗಲ್ ತಿರುಗಿದೆ ಅಂತ ನಮ್ಗೆ ಗೊತ್ತಾಗಲ್ಲ ಅಂದ್ಬಿಟ್ಟು ನಾವು ಏನು ಮಾಡ್ತೀವಿ ಅಂದರೆ ಕಾಶಮ್ ಸ್ಟಾರ್ಟರ್ ಯೂಸ್ ಮಾಡ್ಕೊತೀವಿ. ಅದು ನಾವು ಕಾಶಮ್ ಸ್ಟಾರ್ಟರ್ ಯೂಸ್ ಮಾಡೋಕ್ಕೆ ಮುಂಚೆ ನಾವು 3/4 ಮೆಥಡಲ್ಲಿ ನಾವು ಯೂಸ್ ಮಾಡ್ಕೊತೀವಿ. 3/4 ಮೆಥಡ್ ಅಂದರೆ ನಮಗೆ 90 ಡಿಗ್ರಿ ಆ್ಯಂಗಲ್ ಸಿಗೋಕ್ಕೋಸ್ಕರ ನಾವು 3/4 ಮೆಥಡೇ ನಾವು ಎಲ್ಲ ಆ್ಯಂಗಲನ್ನು ಬಂದ್ಬಿಟ್ಟು ನಾವು ಥ್ರೆಡ್ ಯೂಸ್ ಮಾಡ್ಕೊಂಡು ಥ್ರೆಡ್ಡು ಮತ್ತು ಬಾರ್ಸು ಮತ್ತು ಸ್ಟಾರ್ಟರ್ ಮತ್ತು ಥ್ರೆಡ್ ಯೂಸ್ ಮಾಡ್ಕೊತೀವಿ. ಯೂಸ್ ಮಾಡ್ಕೊಳ್ಳೋದ್ರಿಂದ ನಮಗೆ 90 ಡಿಗ್ರಿ ಆ್ಯಂಗಲ್ ಕರೆಕ್ಟಾಗಿ ಸಿಗುತ್ತೆ. ಇಲ್ಲಿ ನಮಗೆ ಫ್ರಮ್ ಸ್ಟ್ರಕ್ಚರಲ್ ಡಿಸೈನ್ ಪ್ರಕಾರ ನಮಗೆ ನಮ್ಮ 70/60 ಡೈಮೆನ್ಷನ್ ಪ್ಲಾಟ್ಗೆ ನಮಗೆ 16 ಕಾಲಮ್ ಬಂದಿದೆ. 16 ಕಾಲಮ್ಗೆ ನಾವು C1, C2, C3 ಅಂತ ನೇಮಿಂಗ್ ಕೊಟ್ಕೊತೀವಿ. C1, C2, C3 ಅಂದರೆ ನಮಗೆ ನಂಬರ್ ಆಫ್ ಕಾಲಮ್ನ ಅಂತ ಆ ರೀತಿ ನಾವು ಕನ್ಸಿಡರ್ ಮಾಡೋಲ್ಲ. C1, C2, C3 ಅಂದರೆ ನಮಗೆ ಕಾಲಮ್ ಸೈಜ್ ಆಗಲಿ, ಆ ಕಾಲಮ್ ಸೈಜಲ್ಲಿ ಬರೋ ನಂಬರ್ ಆಫ್ ಬಾರ್ಸು ಮತ್ತು ಸೈಜ್ ಆಫ್ ದ ಬಾರ್ ಕನ್ಸಿಡರ್ ಮಾಡಿಬಿಟ್ಟು C1, C2, C3 ಅಂತ ನಾವು ನೇಮಿಂಗ್ ಕೊಟ್ಕೊತೀವಿ. ನಮಗೆ ಇಲ್ಲಿ 16 ಕಾಲಮ್ ಪ್ರೊವೈಡ್ ಆಗಿರೋದ್ರಿಂದ ನಮಗೆ 18 ಇಂಚ್ ಬೈ 6 ಇಂಚ್ ಬಂದ್ಬಿಟ್ಟು ನಾವು 10 ಕಾಲಮ್ನ ಪ್ರೊವೈಡ್ ಮಾಡಿದ್ದೀವಿ. ಅದೇ ರೀತಿ 18 ಇಂಚ್ ಬೈ 8 ಇಂಚ್ ಬಂದ್ಬಿಟ್ಟು 4 ಪ್ರೊವೈಡ್ ಮಾಡಿದ್ದೀವಿ. ಅದೇ ರೀತಿ 2 ಫೀಟ್ ಬೈ 8 ಇಂಚ್ಗೆ ನಾವು 2 ಪಿಲ್ಲರ್ನ ನಾವು ಯೂಸ್ ಮಾಡಿದ್ದೀವಿ. ಕಾಲಮ್ಗೆ ನಾವು ಕಾಂಕ್ರೀಟ್ನ ಫ್ಲೋರಿಂಗ್ ಮಾಡೋಕ್ಕೋಸ್ಕರ ಕಾಲಮ್ ಬಾಕ್ಸ್ ಯೂಸ್ ಮಾಡ್ತೀವಿ. ಕಂಪ್ನಿನೇ ಕಂಪ್ಲೀಟಾಗಿ ನಮಗೆ ಓನ್ ಮಾಡೋದು, ಕಾಲಮ್ ಬಾಕ್ಸ್ನ ಓನ್ ಮಾಡೋದ್ರಿಂದ ನಮಗೆ ಯಾವುದೇ ರೀತಿಯಲ್ಲಿ ವರ್ಕ್ ಆಗಲಿ ಡಿಲೇ ಆಗೋದಾಗಲಿ ಯಾವುದೇ ರೀತಿ ನಮಗೆ ಆಗೋಲ್ಲ. ಅದರಿಂದ ನಮ್ಗೆ ಏನು ಕಂಪ್ನಿನೇ ಓನ್ ಮಾಡೋದ್ರಿಂದ ನಮಗೆ ವರ್ಕು ಏನು ಕಂಪ್ಲೀಟಾಗಿ ಈಸಿಯಾಗಿ ವರ್ಕ್ ಫ್ಲೋ ಆಗುತ್ತೆ. ಅದರಿಂದ ನಮಗೆ ಏನು ಲೇಬರ್ಸ್ಗಾಗಲಿ ನಮಗಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ. ಆನ್ ಟೈಮ್ ನಮಗೆ ಏನು ಸ್ಕೆಡ್ಯೂಲ್ ಇರುತ್ತೆ ಆ ಸ್ಕೆಡ್ಯೂಲ್ ಪ್ರಕಾರ ನಮಗೆ ಕೆಲಸ ಕಂಪ್ಲೀಟ್ ಆಗುತ್ತೆ. ನಮಗೆ ಇಲ್ಲಿ ನಾವು FE 550D ಸ್ಟೀಲ್ನ ನಾವು ಯೂಸ್ ಮಾಡಿದ್ದೀವಿ. ಮತ್ತು A1 ಗೋಲ್ಡ್ ಕಂಪನಿ ನಾವು ಯೂಸ್ ಮಾಡ್ಕೊಂಡ್ರೆ ಸ್ಟೀಲ್ ಬಂದ್ಬಿಟ್ಟು. ಅದೇ ರೀತಿ ಸ್ಟೀಲು ನಾವು ಕಾಲಮ್ಗೆ ಮಿನಿಮಮ್ ನಾವು 16 mm ಪ್ರೊವೈಡ್ ಮಾಡಿದ್ದೀವಿ. ಯಾಕಂದರೆ 16 mm ಯೂಸ್ ಮಾಡೋದ್ರಿಂದ ನಮ್ಮ ಕಾಲಮ್ಗೆ ಸ್ಟ್ರೆಂತು ಕೂಡ ಜಾಸ್ತಿ ಇರುತ್ತೆ. ಅದೇ ರೀತಿ ಬಿಲ್ಡಿಂಗು ಮುಂದೆ ಓನರ್ ನಾವೇನು ಮುಂದಕ್ಕೆ ಏರಿಯಾಸ್ ಮತ್ತೆ ಮಾಡ್ಕೊತೀನಿ ಅಂದಾಗ ಪ್ರಾಬ್ಲಮ್ ಆಗ್ಬಾರ್ದು ಅಂದ್ಬಿಟ್ಟು ನಾವು ಕಾಲಮ್ಗೆ ನಾವು 16 mm ಮಿನಿಮಮ್ ಯೂಸ್ ಮಾಡಿದ್ದೀವಿ. ಅದೇ ರೀತಿ ಸಿಮಿಲರ್ ಕಾಲಮ್ಗೆ ನಾವೇನು ಮಾಡಿದ್ದೀವಿ 18 mm ಯೂಸ್ ಮಾಡಿದ್ದೀವಿ, 12 mm ಯೂಸ್ ಮಾಡಿದ್ದೀವಿ, 20 mm ಕೂಡ ಯೂಸ್ ಮಾಡಿದ್ದೀವಿ. ಯಾಕಂದರೆ 20 mm ಎಲ್ಲಿ ಯೂಸ್ ಮಾಡಿದ್ದೀವಿ ಅಂದರೆ ಓವರ್ಲೋಡ್ ಕಾಲಮ್ ನಿಮ್ಗೆ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ 2 ಫೀಟ್ ಬೈ 8 ಇಂಚ್ ಏನಂತ ಹೇಳಿದ್ದೀವಿ 2 ಕಾಲಮ್ಗೆ. ಅಲ್ಲಿ ನಾವು ಹೋಗ್ಬಿಟ್ಟು 20 mm ಯೂಸ್ ಮಾಡಿ 20 mm ಯೂಸ್ ಮತ್ತು 80 mm ಯೂಸ್ ಮಾಡಿದ್ವಿ. ಅದೇ ರೀತಿ ನಾವು ರಿಂಗ್ಸ್ ಏನು ಪ್ರೊವೈಡ್ ಮಾಡ್ತೀವಿ ರಿಂಗ್ಸಿಗೆಲ್ಲ 8 mm ಯೂಸ್ ಮಾಡಿದ್ದೀವಿ. ಇಲ್ಲಿವರೆಗೂ ನಾನು ನಿಮಗೆ ಸ್ಟ್ರಕ್ಚರ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಈಗ ನಾನು ಸೂಪರ್ ಸ್ಟ್ರಕ್ಚರ್ ಬಗ್ಗೆ ತಿಳ್ಕೊಳ್ಳೋಣ. ಸೂಪರ್ ಸ್ಟ್ರಕ್ಚರ್ ಬಗ್ಗೆ ಏನು ತಿಳ್ಕೊಳ್ಳೋಣ ಅಂದರೆ ನಮ್ಮ ಪ್ಲಾಟ್ ಡೈಮೆನ್ಷನ್ ಬಂದ್ಬಿಟ್ಟು 17/60. 17/60 ನಾವು ಯಾವ ರೀತಿ ಗ್ರೌಂಡ್ ಫ್ಲೋರ್ ನಾವು ಡಿಸೈನ್ ಮಾಡಿದ್ದೀವಿ ಅಂದರೆ ಒಂದು ಪಾರ್ಕಿಂಗ್ ಯೂನಿಟ್ ಕೊಟ್ಟಿದ್ದೀವಿ. ಅದೇ ರೀತಿ ಪಾರ್ಕಿಂಗಲ್ಲೇ ಒಂದು ಲಿಫ್ಟ್ ಏರಿಯಾ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಅದೇ ರೀತಿ ನಾವು 1RK ಕೂಡ ನಾವು ಪ್ರೊವೈಡ್ ಮಾಡಿದ್ದೀವಿ. 1RK ಅಂತ ನಾವು ಬಂದಾಗ ನಮಗೆ ಹಾಲಲ್ಲೇ ಓಪನ್ ಕಿಚನ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಮತ್ತು ಅದೇ ಹಾಲಲ್ಲೇ ಒಂದು 3/2 ಡೈಮೆನ್ಷನ್ ಪೂಜಾ ರೂಮ್ ಪ್ರೊವೈಡ್ ಮಾಡಿದ್ದೀವಿ. ಹಾಗೆ ನಾವು ಹಾಲಿಂದ ಎಂಟ್ರಿ ಆಗ್ತಿದ್ದಂಗೆ ನಮಗೆ ರೂಮ್ ಸಿಗುತ್ತೆ. ರೂಮ್ ಡೈಮೆನ್ಷನ್ ಬಂದ್ಬಿಟ್ಟು 9 ಫೀಟ್ ಬೈ 8.5 ಫೀಟಲ್ಲಿ ನಾವು ಪ್ರೊವೈಡ್ ಮಾಡಿರೋದು. ರೂಮಲ್ಲೇ ಒಂದು ಅಟ್ಯಾಚ್ ಬಾತ್ರೂಮ್ ಕೂಡ ಪ್ರೊವೈಡ್ ಮಾಡಿದ್ವಿ. ಬಾತ್ರೂಮ್ ಡೈಮೆನ್ಷನ್ ಬಂದ್ಬಿಟ್ಟು ನಮಗೆ 6 ಫೀಟ್ ಬೈ 6.5 ಫೀಟ್ ಕೂಡ ಪ್ರೊವೈಡ್ ಮಾಡಿದ್ವಿ. ಅದೇ ರೀತಿ ಒಂದು ಸ್ವಲ್ಪ ಇನ್ನೂ ಮುಂದಕ್ಕೆ ಹೋಗ್ತೀನಿ ಅಂದರೆ ನಾವು ಅದೇ ರೂಮ್ಗೆ ನಾವು ಬಾಲ್ಕನಿ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಈಗ ಹಂಗೆ ನಾವು ರೂಮಲ್ಲಿ ಒಂದು 2.5 ಫೀಟಲ್ಲಿ ನಾವು ಏನು ಮಾಡಿದ್ದೀವಿ ಅಂದರೆ ಒಂದು ಡೋರ್ ಕೊಟ್ಟಿದ್ದೀವಿ. ಅದು ವಿತ್ತು ವಿಂಡೋ ಪ್ರೊವೈಡ್ ಮಾಡಿದ್ದೀವಿ. ಏನಕ್ಕೆ ಅಂದರೆ ನಮ್ಮ ಗಾಳಿಗಾಗಲಿ ಬೆಳಕಿಗಾಗಲಿ ಯಾವುದೇ ರೀತಿ ಪ್ರಾಬ್ಲಮ್ ಆಗ್ಬಾರ್ದು ಅಂದ್ಬಿಟ್ಟು ನಾವೇನು ಮಾಡಿದ್ದೀವಿ ವಿಡ್ತ್ ಬಂದ್ಬಿಟ್ಟು 2.5 ಫೀಟ್ಗೆ ಡೋರ್ ಕೊಟ್ಟಿದ್ದೀವಿ. ಅದೇ ರೀತಿ ಹೈಟ್ ಬಂದ್ಬಿಟ್ಟು ನಾವು 9 ಫೀಟಿಗೆ ಕೊಟ್ಟಿದ್ದೀವಿ. 9 ಫೀಟ್ ಎಂದು ಕೊಟ್ಟಿದ್ದೀವಿ ಅಂದರೆ ಅದೇ ರೀತಿ ಅದೇ ಬೆಳಕಿಗಾಗಲಿ ವೆಂಟಿಲೇಷನ್ಗಾಗಲಿ ಯಾವುದೇ ರೀತಿ ಪ್ರಾಬ್ಲಮ್ ಆಗ್ಬಾರ್ದು ಅಂದ್ಬಿಟ್ಟು ಬಾಲ್ಕನಿ ಕೂಡ ನಾವು 9 ಫೀಟಾಗೆ ಡೋರ್ ಕೊಟ್ಟಿದ್ದೀವಿ. ಅದೇ ರೀತಿ ಮುಂದೆ ಬರ್ತೀನಿ ಅಂದರೆ ನಿಮ್ಗೆ ಹಾಲಲ್ಲಿ ನಾವು 3 ಫೀಟ್ ಬೈ 6 ಫೀಟ್ ಬೈ ಹೈಟಲ್ಲಿ ನಾವು ಬಂದ್ಬಿಟ್ಟು ವಿಂಡೋ ಕೊಟ್ಟಿದ್ದೀನಿ. ಅದೇ ರೀತಿ ಬಂದ್ಬಿಟ್ಟು ಕಿಚನ್ಗೆ ಓಪನ್ ಕಿಚನಲ್ಲಿ ಬಂದ್ಬಿಟ್ಟು ನಮಗೆ 3/2 ಡೈಮೆನ್ಷನಲ್ಲಿ ನಾನು ವಿಂಡೋ ಕೊಟ್ಟಿದ್ದೀನಿ.
ಅದೇ ರೀತಿ ಪೂಜಾ ರೂಮ್ಗೂ ಅಷ್ಟೇ 3 ಫೀಟ್ ಬೈ 7 ಫೀಟ್ ಪ್ರೊವೈಡ್ ಮಾಡಿದ್ದೀವಿ. ಈಗ ಮೇನ್ ಡೋರ್ ಅಂತ ಬಂದಾಗ ನಾವು ಅದು ಬಿಟ್ಬಿಟ್ಟು ಎನ್ಲಾರ್ಜ್ ಆಗಿ ಇಲ್ಲಿ ನಾವೇನು ಮಾಡಿದ್ದೀವಿ ಅಂದ್ಬಿಟ್ಟು ಡೋರ್ ಹೈಟ್ ಬಂದ್ಬಿಟ್ಟು 8 ಫೀಟ್ ಕೊಟ್ಟಿದ್ದೀವಿ. ವಿಡ್ತ್ ಬಂದ್ಬಿಟ್ಟು 3.5 ಫೀಟ್ ಕೊಟ್ಟಿದ್ದೀನಿ. ಅದೇ ರೀತಿ ನಾವು ಡೋರ್ನ ನಾರ್ತ್ ಫೇಸಿಗೆ ಪ್ರೊವೈಡ್ ಮಾಡಿದ್ದೀವಿ. ನಾವು ಕಾಮನ್ಲಿ ನಾವೇನು ಮಾಡ್ತೀವಿ ಅಂದರೆ ಡೋರ್ ಫೇಸಿಂಗ್ ಬಿಟ್ಟು ಈಸ್ಟಿಗೆ ಕೊಡ್ತೀವಿ ಅಥವಾ ನಾರ್ತ್ ಫೇಸಿಂಗ್ ಕೊಡ್ತೀವಿ. ನಾರ್ತ್ ಫೇಸಿಂಗ್ ಅಂದರೆ ಒಂದೇ ನಂದಿ ಬಾಕ್ಲಾಗಿ ನಾವೇನು ಮಾಡಿದ್ದೀವಿ, ನಾರ್ತ್ ಫೇಸಿಂಗ್ ಡೋರ್ ಕೊಟ್ಟಿದ್ದೀವಿ. ಅದೇ ರೀತಿ ನಾವು ಪಾರ್ಕಿಂಗ್ ಏರಿಯಾಗೆ ಬಂದರೆ ಪಾರ್ಕಿಂಗ್ ಏರಿಯಾದಲ್ಲಿ ಒಂದು ಲಿಫ್ಟ್ ಪ್ರೊವೈಡ್ ಮಾಡಿದ್ದೀವಿ. ಲಿಫ್ಟ್ ಏರಿಯಾ ಬಂದ್ಬಿಟ್ಟು ನಮಗೆ 4.5 ಫೀಟ್ ಬೈ 5.5 ಫೀಟ್ ಕೊಟ್ಟಿದ್ದೀವಿ. ಅದರಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಆಗ್ದಲೆ 4ರಿಂದ 5 ಜನ ಆರಾಮಾಗೆ ಪ್ರಯಾಣ ಮಾಡ್ಬೋದು. ಆ ರೀತಿಯಾಗಿ ನಾವು ಡೈಮೆನ್ಷನ್ ಕೊಟ್ಟಿದ್ದೀವಿ. ಅದೇ ರೀತಿ ಪಾರ್ಕಿಂಗ್ ವಿಷಯಕ್ಕೆ ಬಂದೆ ಅಂದರೆ 3 ಕಾರ್ಸು ಪ್ಲಸ್ 4 to 5 ಬೈಕ್ ನಿಲ್ಲಿಸೋ ರೀತಿ ನಾವು ಎಲ್ಲರಿಗೆ ತುಂಬ ಸ್ಪೇಸಿಯಸ್ಸಾಗೆ ನಾವು ಪಾರ್ಕಿಂಗ್ ಪ್ರೊವೈಡ್ ಮಾಡಿದ್ವಿ. ನಾನು ಇಷ್ಟೊತ್ತು ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಯೂನಿಟ್ ಬಗ್ಗೆ ಮತ್ತು ಲಿಫ್ಟು ಮತ್ತು 1RK ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈಗ ನೆಕ್ಸ್ಟ್ ಫ್ಲೋರಲ್ಲಿ ಫಸ್ಟ್ ಫ್ಲೋರಲ್ಲಿ ಏನೇನು ಪ್ರೊವೈಡ್ ಮಾಡಿದ್ದೀವಿ 1RK ಮತ್ತು 2 BHK ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಬನ್ನಿ.